ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ನಾವು ಕೈಲಾಸಗಿರಿ ಹಿಲ್ಸಿಗೆ ಹೋಗ್ತಿದ್ದೀವಿ, ಕೇವ್ ಟೆಂಪಲ್ ನೋಡಬೇಕಂತ. ಆಮೇಲೆ ಅಂಬಾಜಿ ದುರ್ಗ ಫೋರ್ಟು ಹೋಗ್ಬೇಕಂತಿದ್ದೀವಿ, ಬಟ್ ಟ್ರೆಕ್ ಮಾಡಲ್ಲ, ಅಲ್ಲೇ ಮೇಲೆ ಶಿವನ್ ಟೆಂಪಲ್ವರೆಗೂ ಹೋಗಿ ಬರ್ತೀವಿ. ಸೊ ಇವಾಗ ಸದ್ಯಕ್ಕೆ ಇಷ್ಟು ಪ್ಲ್ಯಾನ್ ಆಗಿದೆ, ಮುಂದೆ ನೋಡೋಣ ಹೆಂಗೆ ಹೋಗುತ್ತೆ. ಇವಾಗ 6:30 ಆಗಿದೆ. ನಾವು ಇವಾಗ ಕನಕಪುರ ರೋಡ್ ಹತ್ರ ಬಿಡ್ತಿದ್ದೀವಿ. ಸೊ ಲೆಟ್ಸ್ ಸಿ, ಅಲ್ಲಿ ರೀಚ್ ಆದ ತಕ್ಷಣ ಶೋ ಯು. ಹಲೋ ಗೈಸ್, ಸೊ ಇವಾಗ 7:30 ಆಗಿದೆ. ಇವಾಗ ಹೈವೇ ರೀಚ್ ಆಗಿದ್ದೀವಿ, ಕೋಲಾರ ಹೋಗೋ ರೋಡು. ಸೊ 1 ಅವರ್ ಆಯಿತು ಮನೆ ಬಿಟ್ಟು, ಇನ್ನು ಇವಾಗ ಜಸ್ಟ್ ಬೆಂಗಳೂರು ಕ್ರಾಸ್ ಆಗಿದ್ದೀವಿ. ಸೊ ಇನ್ನು 64 ಕಿಲೋಮೀಟರ್ಸ್ ಇದೆ ಆ್ಯಂಡ್ ಇಟ್ ಈಸ್ ಶೋಯಿಂಗ್ 1.5 hour. ಸೊ ನೋಡೋಣ, 9:30ವರೆಗೂ ಆಗುತ್ತೆ ರೀಚ್ ಆಗೋಕ್ಕಲ್ಲೇ. ಅಲ್ಲಿ ಹೋದ ತಕ್ಷಣ ತೋರಿಸ್ತೀನಿ ಮತ್ತೆ. ಹಲೋ ಗೈಸ್, ಸೊ ಇವಾಗ ಕಾಫಿ ಬ್ರೇಕಿಗೆ ಸ್ಟಾಪ್ ಮಾಡಿದ್ದೀವಿ ಇಲ್ಲಿ A to B ಅಲ್ಲಿ, ಹೈವೇ ಸ್ಟಾರ್ಟಿಂಗಲ್ಲೇ. ಸನ್ರೈಸ್ ಆಗಿದೆ ಇವಾಗ. ಆ್ಯಕ್ಚುಲಿ ಅಂಬಾದುರ್ಗದಲ್ಲಿ ಹೋಗಿ ಸನ್ರೈಸ್ ನೋಡ್ಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಐ ಗೆಸ್ ಅವರು ಅಲ್ಲಿ ಓಪನ್ ಮಾಡೋದೇ ಆಫ್ ರೋಡಿಂಗ್ 9 o'clock ಮಾಡ್ತಾರೆ. ಸೊ ಲೆಟ್ಸ್ ಸಿ, ಅಷ್ಟರಲ್ಲಿ ಮುಟ್ಬಿಟ್ಟು ಏನಾಗುತ್ತೆ ನೋಡೋಣ. ಸೊ ಬ್ರೇಕ್ಫಾಸ್ಟ್ ಆಗಿದೆ, ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಮತ್ತೆ. ಇವಾಗ ಸೊ ಇನ್ನು 1.5 hour ತೋರಿಸ್ತಿದೆ. ಸೊ 9:30 ಆಗುತ್ತೆ ಆಲ್ಮೋಸ್ಟ್ ರೀಚ್ ಆಗೋಕ್ಕೆ. ಸೊ ಅಲ್ಲಿ ಹತ್ರ ಬರೋಣ, ಸ್ಟಾರ್ಟ್ ಅಗೇನ್. ಸೊ ನಾವು ಹೊಸಕೋಟೆನ ಬೈಪಾಸ್ ಮಾಡಿದ್ವಿ. ಆ್ಯಕ್ಚುಲಿ ಚಿತ್ತೂರು ಹೈವೇ ಮೇಲೆ ಕಂಟಿನ್ಯೂ ಮಾಡಿಬಿಟ್ಟು ನೆಕ್ಸ್ಟ್ ಮುಂದ್ಗಡೆ ಒಂದು ಹಳ್ಳಿಯೂರು ಬರುತ್ತೆ, ಅಲ್ಲೇ ಲೆಫ್ಟ್ ತೊಗೋಬೇಕಾಗುತ್ತೆ. ಸೊ ಹೊಸಕೋಟೆ ಬೈಪಾಸ್ ಮಾಡೋದೇ ಒಳ್ಳೆಯದು, ಯಾಕಂದರೆ ಇಲ್ಲಿ ಫುಲ್ ಸಿಂಗಲ್ ರೋಡ್ ಆಗುತ್ತೆ. ಸೊ ಅಲ್ಲೇ ನಿಮ್ಗೆ ಟ್ರಾಫಿಕಲ್ಲಿ ಒಂದು 15-20 minutes ವೇಸ್ಟ್ ಆಗುತ್ತೆ. ಸೊ ಇದೂ ಸಿಂಗಲ್ ಹೈವೇನೇ ಇದೆ. ಸೊ ಇನ್ನು 27-30 ಕಿಲೋಮೀಟರ್ಸ್ ಹೋಗ್ಬೋದು ಇಲ್ಲಿ ಬೇಗ. ಸೊ ಟ್ರಾಫಿಕ್ ತುಂಬಾ ಇರುತ್ತೆ, ಆದಷ್ಟು ಬೇಗ ಬೆಂಗಳೂರು ಬಿಟ್ಟರೆ ಒಳ್ಳೆಯದು. ಬಟ್ ರೋಡ್ ಎಲ್ಲ ಒಳ್ಳೇದೇ ಇದೆ ಇಲ್ಲೇ. ಕಾಣ್ತಿದ್ದೆಲ್ಲ ಇದೆ ಕೈವಾರ ಬೆಟ್ಟ. ಎಲ್ಲ ಕಲ್ಗುಡ್ಡ ಭಾಳ ಅದ. ಸೊ ಇವಾಗ ಕೈಲಾಸಗಿರಿ ಸ್ಟಾರ್ಟ್ ಆಗಿದೆ ಹತ್ತೋದು. ಸೊ ಅಂಬಾಜಿ ದುರ್ಗಕ್ಕೆ ಹೆಂಗೆ ಹೋಗ್ಬೇಕು ನೋಡಬೇಕು. ಇಲ್ಲೊಂದು ಲೇಕ್ ಬರ್ತದೆ, ಇಲ್ಲಿ ಬಾಜುಕ್ ನೋಡಿ ನೀರು ಹೆಂಗದ. ಹೌದಿಲ್ಲ, ಆ ಕಲ್ಲು ಗುಟ್ಟು ಇದ್ದದ ಕಲರ್ ಇದು ವೈಟ್, ರೆಡ್ಡಿಶ್ ವೈಟ್ ಲೈಟ್. ಫೋಟೋ ತಗೋತಿದ್ವಿ. ಸೂಪರ್ ಲೇಕ್ ಇದೆ ಇಲ್ಲಿ, ಮಸ್ತ್ ಅಲ್ಲ. ಸೊ ಇಲ್ಲೇ ಬಂದು ಕೇವ್ ಟೆಂಪಲ್ ಇದೆ ಸ್ಟ್ರೇಟ್ ಅಲ್ಲಿ, ಆ್ಯಂಡ್ ಇಲ್ಲೇ ಬಂದ್ಬಿಟ್ಟು ಆಂಜನೇಯ ಟೆಂಪಲ್, ಅಂಬಾಜಿ ದುರ್ಗ ಆಫ್ ರೋಡ್ ಇರುತ್ತೆ ಇಲ್ಲಿ ಫುಲ್ಲು. ಅಲ್ಲಿಂದ ಸೊ ಇಲ್ಲಿ ಸ್ಟಾರ್ಟ್ ಆಗಿದೆ ಆಫ್ ರೋಡು. ಸೊ ಆಫ್ ರೋಡಿಂಗ್ದು ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡಿಂಗ್ ಹಾಕ್ತೀನಿ. ಲೆಟ್ಸ್ ಸಿ. ಇಲ್ಲಿಂದ ವ್ಯೂ ನೋಡಿ.
ಸೊ ಇನ್ನು ಮೇಲೆ ಹೋಗ್ಬೋದು ಅಂತ. ಬೇರೆವಾಗಲ್ಲ, ಎಲ್ಲ ಪಾರ್ಕ್ ಮಾಡಿದ್ದಾರೆ. ಅದು ಟ್ರೈ ಮಾಡೋಣ. ಇನ್ನೊಂದು ದುರ್ಗಮ್ಮನ ದೇವಸ್ಥಾನ ಇದೆ ಅಂತ, ಇಲ್ಲೇ ಹನುಮಾನ್ ಟೆಂಪಲ್ ಇದೆ, ಚೆಕ್ ಮಾಡೋಣ. ಹೋಗ್ತಿತ್ತು ಆಮೇಲೆ ಚೆಕ್ ಮಾಡೋಣ. 2 ವೀಲರ್ದವರು ಬರ್ತಾರೆ. ಸಾಧಾರಣ ಗಾಡಿ ಹೋಗೋದಿಲ್ಲ, ನಮ್ಮ ಗಾಡಿ ಹೋಗ್ಬೋದು. ಇದು ಹೋಗ್ತಿದ್ದೆ. ಸರೌಂಡಿಂಗ್ ವ್ಯೂ ನೋಡಿ ಇಲ್ಲಿ. ದೇವಿ ದೇವಸ್ಥಾನ ಇದೆ. बता दे रहे आओ lấy cái mặt ಕಣ್ಣು ಅಲ್ಲೇ ಕಾಣ್ತಿರ್ಬೋದು ನಿಮಗೆ, ಕೈವಾರ ಬೆಟ್ಟ. ಅದು ಬಿಸಿಲಿಗೆ ಫುಲ್ ಇರಬೇಕಾದ್ರೆ ಕ್ಲಿಯರಾಗಿ ಕಾಣ್ತಿಲ್ಲ, ಎಲ್ಲ ಫಾಗ್ ಇದೆ ಎಲ್ಲ ಕಡೆ. ಸೊ ಇದು ಬಂದ್ಬಿಟ್ಟು ದೇವಿ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಸೊ ದೇವಿದು ವಿಡಿಯೋ ಹಾಕ್ತೀನಿ ನಾನು, ಆರತಿ ಮಾಡೋದು. ಅದರಲ್ಲಿ ದೇವಿ ಕಣ್ಣು ಓಪನ್ ಆದಂಗೆ ಫೀಲ್ ಆಗುತ್ತೆ, ನೋಡೋಣ ನೀವು. ಸೊ ಚೆಕ್ ಮಾಡಿ ಅದನ್ನು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ತುಂಬ ಪೀಸ್ಫುಲ್ಲಾಗೂ ಇದೆ ಪ್ಲೇಸ್ ಇದು. ಸೊ ಡೆಫಿನೆಟ್ಲಿ ಎಲ್ಲರೂ ವಿಸಿಟ್ ಮಾಡಬೇಕು. ನಾವು ಈಸಿಯಾಗಿ ಬರ್ಬೋದು, 1 ಪಾಯಿಂಟ್ವರೆಗೂ ಕಾರ್ ತೊಗೊಂಡು ಬರ್ಬೋದು, ಮತ್ತು ಇಲ್ಲಿವರೆಗೂ ಬರ್ಬೋದು ಇಲ್ಲಿ. ಆಮೇಲೆ ಬೇಕಂದರೆ ಟ್ರೆಕ್ ಕಂಟಿನ್ಯೂ ಮಾಡಿಬಿಟ್ಟು ಮೇಲ್ಗಡೆ ಫೋರ್ಟ್ ಇದೆ, ಸೊ ಅಲ್ಲಿವರೆಗೂ ಹೋಗೋದು. ಅಲ್ಲಿಂದ ಚೆನ್ನಾಗಿ ವ್ಯೂ ಇರುತ್ತೆ. ಸೊ ನಾವು ಟ್ರೆಕ್ ಮಾಡ್ತಾ ಇಲ್ಲ ಇವಾಗ. ಸೊ ನೆಕ್ಸ್ಟು ಬಂದುಬಿಟ್ಟು ಅಲ್ಲೇ ಹನುಮಾನ್ ಟೆಂಪಲ್ ಇದೆ, ಅಲ್ಲೇ ಹೋಗಿ ನೆಕ್ಸ್ಟ್ ಕೇವ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಓಕೆ, ಲೆಟ್ಸ್ ಗೋ. ಸೊ ಇಲ್ಲೇ ಪ್ರಸಾದನೂ ಪ್ರೊವೈಡ್ ಮಾಡ್ತಾರೆ. ಸೊ ಆಲ್ ಟೈಮ್ ಇರುತ್ತೆ ಇದು, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ. ಸೊ ಕೇಳೋಣ ಏನಂತ ಆಪ್ಷನ್. ಇಲ್ಲೇ ಹನುಮಾನ್ ಟೆಂಪಲ್ ಇದೆ, ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಅಲ್ಲೇ
ಅನ್ನಪ್ರಸಾದ ಅಲ್ಲೇ ಇದೆ. ಇಲ್ಲೇ ಶ್ರೀರಾಮ ಅವ್ರ ಮೂರ್ತಿ ಕೂಡ ಇದೆ. ಹತ್ತಿರದಿಂದ ತೋರಿಸ್ತೀನಿ. ಇಟ್ಟು ಆಮೇಲೆ ಅನ್ನದಾನ ಮಾಡ್ತಾರೆ. ಹಾಂ, ಇದು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು ಅದೇ ಅಂಬೋಜಿರಾವ್ ಅಂತ ರಾಜರೆಲ್ಲ ಕೋಟೆ ಕಟ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. ಆವಾಗ ಈ ಬೆಟ್ಟದ ಇತಿಹಾಸ 1700 ವರ್ಷದ ಇತಿಹಾಸ ಇದೆ ಈ ಬೆಟ್ಟದ್ದು. ಆಮೇಲೆ ಮೇಲೆ ಎಣ್ಣೆ ಬಾವಿ ಅಂತ ಸೀತಾಮಾತೆ ರಾಮ ಸೀತೆ ವನವಾಸ ಬಂದಾಗ ನೀರಲ್ಲಿ ದೀಪ ಹಚ್ಚಿದ್ರಂತೆ. ಆ ನೀರಲ್ಲಿ ದೀಪ ಹಚ್ಚಿರೋ ನೀರನ್ನ ನಿಧಿ ತೆಗಿಯೋರು ಕಿತ್ತಾಕೋ ಟೈಮಲ್ಲಿ ಅಲ್ಲಿ ಬ್ಯಾನರ್ ಅಲ್ಲಿ ಇದ್ದಾರೆ ನಾರಾಯಣ ಸ್ವಾಮಿ ಅಂತ, ಅವ್ರಿಗೆ ಕನ್ಸಲ್ ಬಂದಿರೋದು ಆಂಜನೇಯ. ಅವ್ರಿಗೆ ಕನ್ಸಲ್ ಬಂದಾದ್ಮೇಲೆ 1 ವರ್ಷ ಮನೆಗೆ ಹೋಗ್ದಿರಾ ದಾರಿ ಮಾಡ್ಕೊಂಡ್ ಬಂದು ಸುತ್ತಮುತ್ತ ಗ್ರಾಮಸ್ಥರು ಮಾತಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ದಾರಿ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ದಾರಿ ಎಲ್ಲ ಮಾಡಿದಾದ್ಮೇಲೆ ಒಂದು 7,000 ಮರ ಗಿಡ ಹಾಕಿದ್ದಾರೆ. ಮತ್ತೆ ಗೋಶಾಲೆ ಮಾಡ್ಕೊಂಡಿದ್ದಾರೆ. ಡೈಲಿ ಅನ್ನದಾನ ಇರುತ್ತೆ. ಶನಿವಾರ ಭಾನುವಾರ 1,000 ಜನ ತನಕ ಊಟ ಮಾಡ್ತಾರೆ. ರೆಗ್ಯುಲರ್ ಆಗಿ ಅಂದ್ರೆ ನಾರ್ಮಲ್ ಡೇ ದಿವಸ ಅಂದ್ರೆ 500 ಜನ ಆದ್ರೂ ಊಟ ಮಾಡೇ ಮಾಡ್ತಾರೆ. ದಿನನಿತ್ಯ ಅನ್ನದಾನ ದಾಸೋಹ ಇದೆ. ಆಮೇಲೆ ಗೋಶಾಲೆ ಇದೆ. 7,000 ಗಿಡ ಮರ ಒಬ್ಬರೇ ಹಾಕಿದ್ದಾರೆ. ಹೋಗೋದಕ್ಕೆ ಬರೋದಕ್ಕೆ ಜೀಪ್ ಫೆಸಿಲಿಟಿ ಕೂಡ ಇಟ್ಕೊಂಡಿದ್ದಾರೆ. ಒಬ್ಬರಿಗೆ 50 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಮತ್ತೆ ಡೈಲಿ ಆಗಿ ಪೂಜೆ ಇದೆ. ಈ ತರ ದೇವಸ್ಥಾನ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಇದಕ್ಕೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಇಲ್ಲ. ಇದು ಪ್ರೈವೇಟ್ ಅಲ್ಲ ಮಾಡೋದಿಲ್ಲ, ಪ್ರೈವೇಟ್ ತರ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಟ್ರಸ್ಟ್ ಮೂಲಕ ಮಾಡ್ತಾ ಇದ್ದೀವಿ. ಒಂದು ಗಣ್ಯ ವ್ಯಕ್ತಿನೇ ಕೂಡ ಇದಕ್ಕೆ ಹೆಲ್ಪ್ ಇಲ್ಲ. ನಿಮ್ಮಂತ ಬಂದಿರೋ ದಾನಿಗಳು ದಾನ ಕೊಟ್ಟಿರೋದ್ರಿಂದ ಡೈಲಿ ಅನ್ನದಾನ, ಜೀಪ್ಗೆ ಡೀಸೆಲ್ಲು, ಮತ್ತೆ ಗೋಶಾಲೆಗೆ ಹಸುಗಳಿಗೆ ಫುಡ್ಡು, ಆಮೇಲೆ ಇನ್ನು ಏನೇನು ಬೇಕೋ ಅದಕ್ಕೆಲ್ಲ ಅನ್ನದಾನಕ್ಕೆ ಏನೇನು ಬೇಕೆಲ್ಲ ತಗೊಂಡ್ಬರೋವಂಥವ್ರು ನಿಮ್ಮಿಂತ ಸಣ್ಣ ಪುಟ್ಟ ದಾನಿಗಳಿಂದ ಇದು ನಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸ್ವಲ್ಪ ನಿಮ್ಮ ಕಡೆ ಎಲ್ಲ ಜನ ಕೇಳ್ಕೊಂಡು ಈ ದೇವಸ್ಥಾನ ಬಗ್ಗೆ ತಿಳಿಸ್ಕೊಡ್ತೀವಿ. ಸ್ವಲ್ಪ ಇಲ್ಲ ಅಷ್ಟು ಬಿಡು ಸರ್. ನಿಧಾನ ಇದೆ ಇಲ್ಲ. ಮುದ್ದೆ ಊಟ ಕೂಡ ಇರುತ್ತೆ. ಮುದ್ದೆ ಊಟ ತುಂಬಾ ಜನ ನೀರೇ ಸಿಗಲ್ಲ ಅನ್ನೋ ಬೆಟ್ಟದಲ್ಲಿ ಬಂದು ಇಲ್ಲಿ ಅನ್ನ ಕೊಡ್ತಾರೆ ಅಂದ್ರೆ ಎಷ್ಟು ಖುಷಿ ಬೀಳ್ತಾರೆ. ಅದಕ್ಕೆಲ್ಲ ಕಾರಣನೇ ಇವರು ನಾರಾಯಣ ಸ್ವಾಮಿ ಅಂತ. ಅವ್ರಿಗೆ ಆಂಜನೇಯ ಕನ್ಸಲ್ ಬಂದಿರೋದು. ಆಮೇಲೆ ತುಂಬಾ ಪವರ್ಫುಲ್ ಅಂದ್ರೆ ಇಲ್ಲಿ ಆಂಜನೇಯನ ಹತ್ರ ಅರ್ಕೆ ತೆಂಗಿನಕಾಯಿ ಅಂತ ಕಟ್ಟಿಸ್ತಾರೆ. ನೋಡಿ ತೆಂಗಿನಕಾಯಿ ಮೇಲೆ ಅದು ಅರ್ಕೆ ತೆಂಗಿನಕಾಯಿ ಅಂತ ಕಟ್ಟಿಸಿ ಆದ್ಮೇಲೆ 48 ಪ್ರದಕ್ಷಿಣೆ ಹಾಕ್ಬೇಕು. ಮತ್ತೆ 48 ದಿವಸ ಆದ್ಮೇಲೆ ಬಂದು ನಿಮ್ಮ ಕಾಯಿ ನೀವು ತಗೊಂಡು ಹೋಗ್ಬೇಕು. ಅದಕ್ಕಂತ ನೇಮ್ ಹಾಕ್ತೀವಿ ತೆಂಗಿನಕಾಯಿ ಮೇಲೆ. ತುಂಬಾ ಜನಕ್ಕೆ ಸಕ್ಸಸ್ ಆಗಿ ಮತ್ತೆ ಬಂದು ತಗೊಂಡು ಹೋಗಿರೋಂಥ ಸ್ಪಾನ್ಸರ್ ಇಂದ ಇದೆಲ್ಲ ಫುಲ್ ಡೆವಲಪ್ ಆಗ್ತಾ ಇದೆ. ಅದು ಮುಂಚೆ ಈ ತರ ಇತ್ತು. ಮುಂಚೆ ಆ ತರ ಇತ್ತು. ಆಮೇಲೆ ನೋಡಿ ಅದರಲ್ಲಿ ಸೆಕೆಂಡ್ ಸ್ಟೆಪ್ ಕಂಬ ಇದೆ ನೋಡಿ, ಶೀಟ್ ಎಲ್ಲ ಹಾಕಿದಾರಲ್ಲ, ಹೌದೌದು, ಅದು ಸೆಕೆಂಡ್ ಸ್ಟೆಪ್. ಮತ್ತೆ ನಿಮ್ ಜನ ಕೋರಿಕೆ ತೀರಿರೋದು ಇವಾಗಿರೋದು 3ನೇ ಸ್ಟೆಪ್. ಇಷ್ಟೆಲ್ಲ ಜನ ಬಂದು ಅನ್ನ ತಿನ್ನೋದಕ್ಕೆ ಕಾರಣನೇ ಅವರು ನಾರಾಯಣ ಸ್ವಾಮಿ ಅವರೇ. ಹಲೋ ಗೈಸ್, ಇವಾಗ ಇಲ್ಲೇ ಅಂಬಾಜಿ ದುರ್ಗ ಮುಗೀತು. ಸೊ ಹಿಸ್ಟ್ರಿ ಎಲ್ಲ ಹೇಳಿದ್ರು ಅವರು, ಹಾಕಿದ್ದೀನಿ, ಅದನ್ನು ಹಾಕ್ತೀನಿ ವಿಡಿಯೋಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆಲ್ಲ. ಸೊ ಇವಾಗ ನೆಕ್ಸ್ಟು ಕೆಳಗಡೆ ಹೋಗಿ ಕೇವ್ ಟೆಂಪಲ್ ಹೋಗ್ತೀವಿ. ಮ್ಯಾನ್ ಮೇಡ್ ಕೇವ್ ಇದೆಯಲ್ಲ ಟೆಂಪಲ್ ಒಳಗಡೆ, ಅಲ್ಲಿ ಹೋಗ್ತೀವಿ ಶಿವಂದು ಇದಕ್ಕೆ. ಸೊ ಅಲ್ಲಿ ಕೆಳಗಡೆ ಹೋದ್ಮೇಲೆ ಐ ವಿಲ್ ಶೋ ಯು. ಕೀಪ್ ವಾಚಿಂಗ್ ಗೈಸ್. ಸೊ ಮೇಲ್ಗಡೆಯಿಂದ ಬಂದ್ವಿ. ಇವಾಗ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ. ಅಲ್ಲೇ ಇವಾಗ ಕೈಲಾಸಗಿರಿ ಕೇವ್ ಇದಕ್ಕೆ ಹೋಗ್ತಿದ್ವಿ. ಅಲ್ಲೇ ಮೇಲ್ಗಡೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಸ್ಟೆಪ್ಸ್ ಹತ್ತಿ ಬಂದ್ವಿ. ಇಲ್ಲಿ ಮೇಲಿದೆ ಇನ್ನು. ಇಲ್ಲೇ ಎಂಟ್ರಿ ಪಾಯಿಂಟ್ ಇದೆ. ಯಾವುದೇ ಥರ ಫೀಸ್ ಅದೇನೂ ಇಲ್ಲ ಇಲ್ಲಿ. ಇದೆಲ್ಲ ಸ್ಟೋನ್ ಕಾರ್ ಮಾಡಿರೋದು.
ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು. ಗಿರಿಜಾ ಕಲ್ಯಾಣ. ಸೊ ತುಂಬ ಕ್ರೌಡ್ ಇದೆ ಇಲ್ಲಿ. ಮೋಸ್ಟ್ಲಿ ವಾಯ್ಸು ಕರೆಕ್ಟ್ ಬರಲ್ಲ, ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಬಟ್ ಇಟ್ ಲುಕ್ಸ್ ಅಮೇಝಿಂಗ್. ಸೊ ಇಲ್ಲಿ ಕಂಟಿನ್ಯೂ ಇದೆ ಇಲ್ಲ ಇನ್ನು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇಲ್ಲಿ ಕೇವ್. ಇಲ್ಲೊಂದು ಟೆಂಪಲ್ ಇದೆ, ಇಲ್ಲಿ ಗಣಪತಿ ಟೆಂಪಲ್ ಇತ್ತು, ವಿಡಿಯೋ ಮಾಡಬಾರ್ದು ಅಂತ. ಸೊ ಇಲ್ಲಿ ಇನ್ನೊಂದು ಟೆಂಪಲ್ ಇದೆ, ಇಲ್ಲೇ ಶಿವಲಿಂಗ ಇದೆ. ನಮ್ಮ ಅಕ್ಕ ಇಲ್ಲಿ ಬಂದುಬಿಟ್ಟು ಮೆಡಿಟೇಷನ್ ಮಾಡ್ತಿದ್ದಾರೆ. ಜಗದಂಬಾ ದೇವಿ ಟೆಂಪಲ್ ಇದೆ. ನೋಡ್ಬಿಟ್ಟು ಇಲ್ಲಿಂದ ಎಕ್ಸಿಟ್ ಇದೆ. ಸೊ ಗೈಸ್, ಇವಾಗ ಇಲ್ಲೇ ಮುಗೀತು ಕೇವ್, ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಇವಾಗ ಕೋಟಿಲಿಂಗೇಶ್ವರ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿಂದ 2 hours ಆಗುತ್ತೆ. ಸೊ ಇವಾಗ 11:10 ಆಗಿದೆ. ಬೈ 1-2 o'clock ಅಲ್ಲಿ ರೀಚ್ ಆಗ್ತೀವಿ. ಸೊ ಹೋಗೋಣ, ಆನ್ ದ ವೇ ಮತ್ತೆ ಬ್ಲಾಗ್ ಮಾಡ್ತೀನಿ. ಇಲ್ಲಿದೆ ಲೇಕು, ತುಂಬ ಚೆನ್ನಾಗಿದೆ. ಹಲೋ ಗೈಸ್, ಸೊ ಇವಾಗ ನಾವು ಕೋಟಿಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಅಲ್ಲಿ ಹತ್ತಿರದಲ್ಲಿ ರಾಮಲಿಂಗೇಶ್ವರ ಟೆಂಪಲ್ ಅಂತಿದೆ. ಸೊ ಅದು ಹಿಸ್ಟಾರಿಕಲ್ ಪ್ಲೇಸ್ ಇದೆ, ಓಲ್ಡ್ ಟೆಂಪಲ್ ಇದೆ. ಸೊ ಅದನ್ನು ನೋಡಿಬಿಟ್ಟು ನೆಕ್ಸ್ಟ್ ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೇಕಂತಿದೆ. ಸೊ ಫ್ರಮ್ ಕೈಲಾಸಗಿರಿ ಒಂದು ರೋಡ್ ಹೋಗುತ್ತೆ ಡೈರೆಕ್ಟ್ ಇದಕ್ಕೆ ಕೋಟಿಲಿಂಗೇಶ್ವರಗೆ. ಚೆನ್ನಾಗಿದೆ ರೋಡು, ಡಬಲ್ ರೋಡ್ ಇದೆ, ಟ್ರಾಫಿಕ್ ಅಷ್ಟಿಲ್ಲ, ಆಮೇಲೆ ಡ್ರೈವರೇಬಲ್ ಇದೆ, ಆಮೇಲೆ ಸೀನ್ಸು ಚೆನ್ನಾಗಿದೆ. ಈಗ ನಾವೊಂದು ಪ್ಲೇಸಲ್ಲಿದ್ದೀವಿ, ಶ್ರೀನಿವಾಸ್ಪುರ ಅಂತ. ಇಟ್ ಈಸ್ ಕಾಲ್ಡ್ ದ ಲ್ಯಾಂಡ್ ಆಫ್ ಮ್ಯಾಂಗೋಸ್ ಅಂತೆ. ಸೊ ಓಕೆ, ರಾಮಲಿಂಗೇಶ್ವರ ಟೆಂಪಲ್ ಬಂದ ತಕ್ಷಣ ವಿಲ್ ಕಂಟಿನ್ಯೂ ದ ಬ್ಲಾಗ್. ಕೀಪ್ ವಾಚಿಂಗ್. ಶ್ರೀನಿವಾಸ್ಪುರಲ್ಲಿ ಎಲ್ಲಿ ನೋಡಿದ್ರು ಮಾವಿನಕಾಯಿ ತೋಟ ಇದೆ ಕಂಟಿನ್ಯೂಸ್ ಆಗಿ. ಬಗ್ಗೆ ಫಸ್ಟ್ ಟೈಮ್ ಕೇಳಿರೋದು ನಾವು. ಸೊ ಇಲ್ಲೇ ದೋಸೆ ತಿಂದಿರೋದು ನಾವು, ಕಾವ್ಯ ಗ್ರ್ಯಾಂಡ್ ಅಂತ. ತುಂಬ ಚೆನ್ನಾಗಿತ್ತು, ದೋಸೆ ಕಾಫಿ ಎಲ್ಲನೂ ಚೆನ್ನಾಗಿತ್ತು. ಇದು ಆನ್ ದ ವೇ ಬರುತ್ತೆ ಕೈಲಾಸಗಿರಿಯಿಂದ. ಇಲ್ಲಿಂದ ಬರ್ತೀವಿ ಕೈಲಾಸಗಿರಿಯಿಂದ, ಇಲ್ಲೇ ಕಾರ್ನರಲ್ಲಿದೆ. ಈಗ ಯೂ ಟರ್ನ್ ತೊಗೊಂಡ್ಬಿಟ್ಟು ನಾವು ಹೋಗ್ಬೇಕು ರಾಮಲಿಂಗೇಶ್ವರ ಟೆಂಪಲ್ಗಂತ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ, ಇದು ರಾಮಲಿಂಗೇಶ್ವರ ಟೆಂಪಲ್ ಹತ್ರ. ಆ್ಯಂಡ್ ಅಲ್ಲೇ ಒಂದು ಬೆಟ್ಟ ಇದೆಯಲ್ಲ, ಅದು ಅವನಿ ಬೆಟ್ಟ ಅಂತಾರೆ. ಸೊ ಇದ್ರ ಹಿಸ್ಟ್ರಿ ಏನಂದರೆ,
ಇಲ್ಲಿ ಲವಕುಶ ಇಲ್ಲೇ ಬಾರ್ನ್ ಆಗಿರೋದು. ಆಮೇಲೆ ಇದು ವಾಲ್ಮೀಕಿ ಆಶ್ರಮ ಇಲ್ಲೇ ಇತ್ತಂತೆ. ಸೊ ಅವರು ಎಕ್ಸೈಲ್ಗೆ ಹೋಗ್ಬೇಕಾದ್ರೆ ಲವಕುಶಾಗಿ ಇಲ್ಲೇ ಬರ್ತ್ ಕೊಟ್ಟಿರೋದು. ಸೊ ಅಲ್ಲಿ ಮೇಲ್ಗಡೆ ಇರೋದು ಸೀತಾ ಲವಕುಶ ಗುಡಿ ಇದೆ, ಕೆಳಗಡೆ ಇರೋದು ರಾಮಲಿಂಗೇಶ್ವರ ಗುಡಿ ಇದೆ. ಸೊ ಬನ್ನಿ ನೋಡೋಣ. ಮೋಸ್ಟ್ಲಿ ಯಾವುದೋ ಮೂವಿ ಶೂಟಿಂಗ್ ನಡೀತಿದೆ ಇಲ್ಲೇ. ವ್ಯಾನ್ಸ್ ಬಂದು ನಟ್ಟಿ ವ್ಯಾನ್ ಎಲ್ಲ ಇದೆ ನೋಡೋಣ. ಯಾರು ಹೀರೋ ಯಾರಿದ್ದಾರೆ? ಗಣೇಶ. ಬಂದ್ಬಿಟ್ಟು ಟೆಂಪಲ್. ತುಂಬ ಬಿಸಿಲಿದೆ ಅಂದರೂ ಅನ್ಸಲ್ಲ ಅಷ್ಟಿದೆ ಅಂತ ಬಿಸಿಲು. ಲಿಂಗೇಶ್ವರ ಟೆಂಪಲ್ ಇಲ್ಲಿ. ಅಲ್ಲೇ ಅವನಿ ಬೆಟ್ಟಕ್ಕೆ ಹೋಗೋ ರೂಟ್ ಇದೆ ಅಲ್ಲೇ. ಅಲ್ಲೇ ಕ್ಯಾಮ್ರಾ ತೊಗೊಂಡು ಹೋಗೋಕೆ ಅಲೋ ಮಾಡಲ್ಲ. ನೋಡೋಣ, ಟ್ರೈ ಮಾಡೋಣ. ಸೊ ಅಲ್ಲಿ ಹೋದ್ವಿ, ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಪೊಲೀಸರೆಲ್ಲ ಇದ್ದರು, ಕಟ್ ಮಾಡಿದರು, ಹೋಗಿ ಮತ್ತೆ ರಿಟರ್ನ್ ಬಂದ್ವಿ. ನೋಡೋಣ, ಗಣೇಶ್ ಅಂತೂ ಕಾಣಲಿಲ್ಲ ಅಲ್ಲಿ. ಇಲ್ಲೊಂದು ಟೆಂಪಲ್ ಇದೆ. ಇದು ಬಂದ್ಬಿಟ್ಟು ಮೇನ್ ಟೆಂಪಲ್ ಇದೆ. ಸೊ ಗೈಸ್, ಒಂದು ಮೂಮೆಂಟಿಗೆ ಬಂದರು ಗಣೇಶು. ಸೊ ಬಂದುಬಿಟ್ಟು ಸೀದಾ ವೆನಿಟಿವೇನಾಗಿ ಹೋದರು. ಬಾಡಿ ಗಾರ್ಡ್ಸ್ ನಮಗೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಅಂದರೂ ಒಂದು ಗ್ಲಿಮ್ಸ್ ಬಂದಿದೆ, ಅಷ್ಟು ಕ್ಲಿಯರ್ ಆಗಿಲ್ಲ. ಸೊ ಹಾಕ್ತೀನಿ ಅದನ್ನು ಗ್ಲಿಮ್ಸ್, ನೋಡೋಣ ಹೆಂಗಿರುತ್ತೆ. ಚಲೋ. ಸೊ ಇವಾಗ ಈ ಟೆಂಪಲ್ ಮುಗಿಸಿದ್ವಿ, ತುಂಬ ಚೆನ್ನಾಗಿತ್ತು, ಹೆರಿಟೇಜ್ ಟೆಂಪಲ್ಲು. ನೆಕ್ಸ್ಟು ಇವಾಗ ಕೋಟಿಲಿಂಗೇಶ್ವರ್ಗೆ ಹೋಗ್ತೀವಿ. ಸೊ ವಿಲ್ ಕಂಟಿನ್ಯೂ ಒನ್ಸ್ ಐ ಗೆಟ್ ದೇರ್. ಇಲ್ಲಿಂದ ಆಲ್ಮೋಸ್ಟ್ 27-30 ಕಿಲೋಮೀಟರ್ಸ್ ಇದೆ ಕೋಟಿಲಿಂಗೇಶ್ವರ. ಸೊ ಅಲ್ಲಿ ಹೋದ ತಕ್ಷಣ ನಾನು ಬ್ಲಾಗ್ ಮಾಡ್ತೀನಿ. ಸೊ ಇಲ್ಲಿ ಆನ್ ದ ವೇ ಎಷ್ಟು ಚೆನ್ನಾಗಿದೆ ಸೀನ್ರಿ. ಇದು ದೇವದಾರ್ ಗಿಡ ಇದೆ, ವೆರಿ ಸಿನಿಕ್ ಡ್ರೈವ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಂದ ಕಾಣಾಗ್ತೈತೆ.
ಕಾರ್ ನಿಂದಿಸ್ತೀನಿ. Moonlight ಸೊ ಫೋಟೋ spills ಶೂಟ್ through the velvet ತುಂಬ ಚೆನ್ನಾಗಿದೆ. etching pattern. ಈ ರೂಟಲ್ಲೂ ಹೋಗ್ಬೋದು. ಸೊ ರೀಚ್ ಆಗಿದ್ದೀವಿ ಕೋಟಿಲಿಂಗೇಶ್ವರಗೆ. ಇವಾಗ ತುಂಬ ರಶ್ ಇದ್ದಂಗಿದೆ. ಇವತ್ತು ಸಾಟರ್ಡೆ ಬೇರೆ ಟೈಮ್ ಆಗಿದೆ. ಹಾಂ, ಸೊ ಮೋಸ್ಟ್ಲಿ ಇಲ್ಲೇ ಪಾರ್ಕಿಂಗ್ ಮಾಡಿ ಹೋಗ್ಬೇಕಾಗುತ್ತೆ. ಒಳಗೆ ಸಿಗೋದು ಕಷ್ಟ ಅನಿಸುತ್ತೆ. ಹಾಂ, ಇರುತ್ತಾ ಪಾರ್ಕಿಂಗು? ಓಕೆ, ಬಸ್ಸಸ್ ಎಲ್ಲ ಇಲ್ಲಿ ನಿಂತಿದ್ದಾವೆ ಅಷ್ಟೇ ಮೋಸ್ಟ್ಲಿ. ತುಂಬ ಜನ ಇದ್ದಾರೆ. ಇಲ್ಲೇ ಇಳಿದು ಬಿಡ್ರಿ ನೀವು, ನಾನು ಪಾರ್ಕ್ ಮಾಡಿ ಬರ್ತೀನಿ ಅಲ್ಲೇ. ಸೊ ಇಲ್ಲಿ ಟೆಂಪಲ್ ಒಳಗಡೆನೆ ಬಂದರೆ ಪಾರ್ಕಿಂಗ್ ಸಿಗುತ್ತೆ ನೆರಳಲ್ಲಿ. ಸೊ ಬರ್ಬೋದು, ಇಲ್ಲೇ ತುಂಬ ಸ್ಪೇಸ್ ಇರುತ್ತೆ. ಹೊರಗಡೆ ನಿಂದಿರಿಸ್ಬೇಡಿ, ಇಲ್ಲಿ ಒಳಗಡೆ ಟಿಕೆಟ್ ತೊಗೊಂಡ್ರೆ ಒಳಗಡೆ ಬಂದು ನಿಂದಿರಿಸ್ಬೋದು. ಸೊ ತೊಂದರೆ ಇಲ್ಲ, ತುಂಬ ದೊಡ್ಡ ಸ್ಪೇಸ್ ಇದೆ. ಬಂದಿದ್ದೇನೆ ಇಲ್ಲಿ ಇವಾಗ ನೋಡಿ, ತುಂಬ ಸ್ಪೇಸ್ ಇದೆ. ಸರಿ, ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗಿ ನೋಡೋಣ. ಫುಲ್ ರಶ್ ಇದೆ ದೇವಸ್ಥಾನ. ಅಲ್ಲೆಲ್ಲ ಶಾಪ್ಸ್ ಇದೆ ಎಂಟ್ರಿಯಲ್ಲಿ. ಬಂಗಾರಪೇಟ್ ಚಾಟ್ಸು ಸಿಗುತ್ತೆ. ಒಳಗಡೆ ಹೋಗ್ತೀನಿ, ಆಮೇಲೆ ಶೂಟ್ ಮಾಡ್ತೀನಿ. ತುಂಬ ರಶ್ ಇದೆ. ಇದು ಫುಲ್ ರಶ್ ಇದೆ ಇಲ್ಲೇ. ಇವಾಗ ಒಳಗೆ ಬಂದಿದ್ದೀವಿ. ಹಾಂ, ಇಲ್ಲ ಇಲ್ಲ, ಎಲ್ಲ ಕ್ಲೋಸ್ ಐತೆ. ಹಿಂಗೆ ಬರಬೇಕು. ಅದು ಕ್ಲೋಸ್ ಐತೆ, ಮತ್ತೆ ವಾಪಸ್ ಹಿಂಗೆ ನೋಡಿ ಹೋಗೋದು. ಮೋಸ್ಟ್ಲಿ ವೀಕೆಂಡ್ ಅನ್ನ ಇದು ಮಾಡೋದು. ಹಾಂ, ಇಲ್ಲ ಐತೆ. ಹಿಂಗೆ ಹೋಗೋದು ಬರೋದಲ್ಲಿ ವೇ ಮೇಲೆ. ಎಲ್ಲ ಸೈಜದ್ದು ಇದಾವೆ. ಹಾಂ, ನಂದಿ ಇದು ದೊಡ್ಡದಿದು ಪಾಪ ಎಲ್ಲರಿಗಿಂತ ಇದು. ಇದು ಮೇನ್ ಟೆಂಪಲ್ ಇದೆ. ಇಲ್ಲಿ ಶಿವಗೆ ಅಭಿಷೇಕ ಮಾಡ್ಬೋದು. ಪಂಚಮುಖಿ ಗಣೇಶ. ಇದು ರಾಮ್ ಲಕ್ಷ್ಮಣ್ ಸೀತಾ ಆಂಜನೇಯರು. ಜೈ ಶ್ರೀರಾಮ್. ನೆಕ್ಸ್ಟ್ ಇದು ಪಂಚಮುಖಿ ಆಂಜನೇಯ. ಅಭಿಷೇಕ ಮಾಡ್ತಿದ್ದಾರೆ ಇಲ್ಲಿ. ಸಭೆ ಫ್ಯಾಮಿಲಿ ಹಾತ್ ಲಗಾವ ಮಾ, ಸಭೆ ಫ್ಯಾಮಿಲಿ ಸಭೆ ಹಾತ್ ಲಗಾವ, ಇಲ್ಲಿ ಕೈ ಹಿಡಿ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇಟ್ಕೊಳ್ರಪ್ಪ. ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವ ಕ್ಷೇತ್ರ ಸಂಜಕಾರ. ಹೀಗೆ ಒಂದು ಲೈನ್ ಹೋಗಿ ಬಂದ್ಬಿಟ್ಟು ಆಮೇಲೆ ಹೊರಗಡೆ ಬಿಡ್ತಾರೆ. ಸೊ ನೋಡ್ಕೊಂಡು ಬರ್ರಿ. ವೀಕ್ ಡೇಸ್ ಬರೋದು ತುಂಬ ಬೆಟರು. ಇಲ್ಲೇ ತೋರಿಸ್ತೀನಿ ನಿಮಗೆ. ಇದು ಮೇನ್ ಒಂದು ಲಿಂಗ. ಫ್ರಂಟ್ ಸೈಡಿಂದ ತೋರಿಸ್ತೀನಿ. ಅದು ನೋಡಿ, ನಂದಿ ಇದೆ ಅಲ್ಲೇ. ಸೊ ಫೋಟೋಸ್ ತೆಗೆದುಬಿಟ್ಟು ಇಲ್ಲಿ ತೊಗೋಬೋದು, ಫ್ರೇಮ್ ಮಾಡಿಕೊಡ್ತಾರೆ. ಸೊ ಇದು ಬಂದುಬಿಟ್ಟು ಮೇನ್ ಲಿಂಗ. ದೊಡ್ಡದಿದೆ ತುಂಬ. ಇಲ್ಲಿದ್ದು ಬಂದ್ಬಿಟ್ಟು ನಂದಿ.
ಸೊ ಕೋಟೆಲಿಂಗೇಶ್ವರ ಮುಗೀತು ಇವಾಗ. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇವಾಗ ತುಂಬ ರಶ್ ಇದೆ, ಬಟ್ ದರ್ಶನ ಆಯಿತು ಚೆನ್ನಾಗೆ. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. 3 hours ತೋರಿಸ್ತಿದೆ ಟ್ರಾಫಿಕ್ಕಿಗೆ. ಸರಿ, ಆನ್ ದ ವೇ ವ್ಲಾಗ್ ಮಾಡ್ತೀನಿ ಮತ್ತೆ. ಇವಾಗ ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗಿದೆ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ. ಇಲ್ಲಿಂದ ಡೈರೆಕ್ಟು ಇನ್ನು 2.5 hours ತೋರಿಸ್ತಿದೆ ಮನೆಗೆ. ಸೊ ಇವತ್ತಿಗಿಷ್ಟೇ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಪ್ಲೀಸ್ ಶೇರ್, like and subscribe.